ಬೇಸಿಕಲಿ ನಾನು ಸುಮಾರು ರೆಸ್ಯೂಮೇಸ್ ಚೆಕ್ ಮಾಡ್ತಾ ಇರ್ತೇನೆ ಕ್ಯಾಂಡಿಡೇಟ್ಸ್ದು. ಸೊ ಅವರು ನಾನ್ ಐ ಟಿಯಿಂದ ಐ ಟಿಗೆ ಅಥವಾ ಅಲ್ಲೇ ಐ ಟಿಯಿಂದಲೇ ಸ್ವಿಚ್ ಹಾಕ್ಬೇಕಂತ ಇರ್ತಾರೆ. ಸೊ ತುಂಬ ಎಫರ್ಟ್ಸ್ ಹಾಕ್ತಾರೆ, 2-3 ತಿಂಗಳು ಒಂದು ಸ್ಕಿಲ್ಲನ್ನು ಒಂದು ಕೋರ್ಸನ್ನು ಕಲಿತಾರೆ. ಬಟ್ ರೆಸ್ಯೂಮೆ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಉದಾಸೀನ ಅಥವಾ ಲೇಸಿನೆಸ್ ತೋರಿಸ್ತಾನೆ. ಸೊ ಯಾವುದೇ ಥರದ ಅಪ್ಡೇಟ್ಸ್ ಮಾಡೋಣ. ಸೊ ರೆಸ್ಯೂಮೆ ಇಸ್ ನಥಿಂಗ್ ಬಟ್ ಅ ಶೋಕೇಸ್. ನಿಮ್ಮನ್ನು ನೀವು ಶೋಕೇಸ್ ಮಾಡೋ ಒಂದು ಪ್ರಯತ್ನ ಆಗಿರುತ್ತೆ. ಸೊ ನೀವೇನೆಲ್ಲ ಕಲಿತೀರ 2-3 ಮಂತ್ಸಲ್ಲಿ, ಸೊ ಅಲ್ಲಿ ನೀವು ಯು ಹ್ಯಾವ್ ಟು ಡೂ ಸಮಥಿಂಗ್ ಕಾಲ್ಡ್ ಎಸ್ ಪ್ರಾಜೆಕ್ಟ್. ನೀವು ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಬೇಕು, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ರೈಟ್? ಸೊ ದೊಡ್ಡ ಪ್ರಾಜೆಕ್ಟ್ಸ್ ಆಗಿರುತ್ತೆ. ಈ ಪ್ರಾಜೆಕ್ಟನ್ನು ನೀವು ನಿಮ್ಮ ರೆಸ್ಯೂಮೇಲಿ ಹಾಕಬೇಕು. ಹೇಗೆ ಹಾಕ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 6-8 ಪಾಯಿಂಟ್ ಒಂದೊಂದೇ ಲೈನಲ್ಲಿ ಪಾಯಿಂಟರ್ಸ್ ಹಾಕಬೇಕು, ಟೆಲ್ಲಿಂಗ್ ಈ ಪ್ರಾಜೆಕ್ಟ್ನ ನೀವು ಹೇಗೆ ಮಾಡಿದ್ರಿ. ಸೊ ಟಿಪಿಕಲಿ ಇಂಟರ್ವ್ಯೂವರ್ ಏನು ಮಾಡ್ತಾರೆ, ಫಸ್ಟ್ ಟೈಮ್ ಅದು ನೋಡಿದಾಗ ಅದೇ ಪ್ರಾಜೆಕ್ಟನ್ನು ನಿಮ್ಗೆ ಕೇಳ್ತಾರೆ. ಸೊ ಅದನ್ನು ನೀವು ಈಸಿಲಿ ಆನ್ಸರ್ ಮಾಡ್ಬೋದು. ಅದರಲ್ಲಿ ಕೂಡ ಬೇರೆ ಸಿನಾರಿಯೋಸ್, ರೈಟ್? ಅದೇ ಟಾಪಿಕಲ್ಲಿ ಬೇರೆ ಸಿನಾರಿಯೋಸ್ ಕೇಳ್ತಾರೆ. ಸೊ ಕೆಲವೊಬ್ರು ಪ್ರಾಬ್ಲಮ್ ಏನು ಮಾಡ್ತಾರೆ, ಗೊತ್ತಿಲ್ಲದಿರೋ ವಿಷಯ ಎಲ್ಲ ಹಾಕ್ಬಿಡ್ತಾರೆ ರೆಸ್ಯೂಮೆ. ಸೊ ಆಗ ಇಂಟರ್ವ್ಯೂವಲ್ಲಿ ಕೇಳಿದಾಗ ಹೀಸ್ ಕ್ಲೂಲೆಸ್. ಸೊ ದಯವಿಟ್ಟು ನೀವು ಕಲ್ತಿರೋ ಸ್ಕಿಲ್ಲು ಅಥವಾ ಕೋರ್ಸು ಅದರಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತೀರಾ ಅದನ್ನು ಫಸ್ಟ್ ನೀವು ಯು ಹ್ಯಾವ್ ಟು ಶೋ ಕೇಸ್ ಇನ್ ಯುವರ್ ರೆಸ್ಯೂಮೆ. ಅದ್ರ ಮೇಲೆ ಪ್ರಶ್ನೆ ಬರುತ್ತೆ, ನೀವು ಆನ್ಸರ್ ಮಾಡಬೇಕು. ಆಲ್ಸೋ ಆ ಒಂದು ಟೂಲೆಲ್ಲ ಕಲಿಯುವಾಗ ಸುಮಾರು ಸ್ಕಿಲ್ ಸೆಟ್ಸ್ ಬರುತ್ತೆ. ದಯವಿಟ್ಟು ಆ ಸ್ಕಿಲ್ ಸೆಟ್ಸ್ನ ನಿಮ್ಮ ರೆಸ್ಯೂಮೆಯಲ್ಲಿ ಹೈಲೈಟ್ ಮಾಡಿ. ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಅಕಾಡೆಮಿಕ್, ನಾನ್ ಅಕಾಡೆಮಿಕ್ ಲಾಟ್ ಆಫ್ ಥಿಂಗ್ಸ್ ಇರುತ್ತೆ. ಅಂದರೆ ನಿಮ್ಮ ಲೀಡರ್ಶಿಪ್ ಸ್ಕಿಲ್ಲು, ನಿಮ್ಮ ಓನರ್ಶಿಪ್ ಸ್ಕಿಲ್ಲು, ನಿಮ್ಮ ಟ್ರೈನಿಂಗು, ನಿಮ್ಮ ಸರ್ಟಿಫಿಕೇಷನು, ಇದ್ರ ಬಗ್ಗೆ ಎಲ್ಲ ಹೈಲೈಟ್ ಮಾಡಬೇಕು, ರೈಟ್? ಯಾಕಂತ ಹೇಳಿದರೆ ಆ್ಯಸ್ ಅನ್ ಕ್ಯಾಂಡಿಡೇಟ್ ಓವರಾಲ್ ನಿಮ್ಮ ಕ್ಯಾಂಡಿಡೇಚರ್ ನೋಡ್ತಾರೆ. ನಾಟ್ ಓನ್ಲಿ ನಿಮ್ಮ ಮಾರ್ಕ್ಸು ಸ್ಕಿಲ್ಸ್ ಮಾತ್ರ ಅಲ್ಲ, ಆ್ಯಸ್ ಅ ಕ್ಯಾಂಡಿಡೇಟ್ ಹೇಗೆ ಇವರು ನಮ್ಮ ಒಂದು ಕಂಪನಿಗೆ ನಾವು ಹೈಯರ್ ಮಾಡ್ಬೋದಾ, ವ್ಯಾಲ್ಯೂ ಆ್ಯಡ್ ಮಾಡ್ತಾರಾ, ಸೊ ಅಂಥ ಎಲ್ಲ ಆಸ್ಪೆಕ್ಟ್ಸ್ ಬರುತ್ತೆ. ಸೊ ದಯವಿಟ್ಟು ರೆಸ್ಯೂಮೆ ಇಸ್ ನಥಿಂಗ್ ಬಟ್ ಅ ಶೋಕೇಸ್. ನಿಮ್ಮನ್ನು ನೀವು ಶೋಕೇಸ್ ಮಾಡುವ ಒಂದು ಟೂಲ್ ಆಗಿರುತ್ತೆ. ದಯವಿಟ್ಟು ಉದಾಸೀನ ಮಾಡಬೇಡಿ. ಸುಮಾರು ರೆಸ್ಯೂಮೇಸನ್ನು ರೆಫರ್ ಮಾಡಿ, ನಿಮ್ಮ ಸೀನಿಯರ್ಸ್ ಯಾರೆಲ್ಲ ಐ ಟಿ ಇದ್ದಾರೆ ಅವ್ರ ಹತ್ರ ಹೋಗಿ ರಿವ್ಯೂ ಮಾಡಿಸ್ಕೊಳ್ಳಿ. ಆಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ನಿಮ್ಮ ರೆಸ್ಯೂಮೆನ ಬೆಟ್ರ್ ಮಾಡ್ಬೋದು.